ಇತ್ತೀಚೆಗಷ್ಟೇ ಓರ್ವ ವ್ಯಕ್ತಿ ನಡು ರಸ್ತೆಯಲ್ಲಿ ಬಿದ್ದು ಒದ್ದಾಡ್ ನೀವೆಲ್ಲರೂ ಕೂಡ ನೋಡಿದ್ದೀರಿ. ಆದರೆ ಈ ವೆಂಕಟರಮಣನ್ ಲೈಫನ್ನ ಕಿತ್ಕೊಂಡಿದ್ಯಾರು ಅನ್ನುವಂಥ ಪ್ರಶ್ನೆ ಇದೆ. ವೆಂಕಟರಮಣನ್ ಸಾವಿಗೆ ಮುನ್ನ ಆಗಿದ್ದೇನು? ಆ ಒಂದು ಆಸ್ಪತ್ರೆ ಹಾರ್ಟ್ಲೆಸ್ ಆಗಿ ವರ್ತಿಸ್ತಾ, ಅದೇ ಕಾರಣಕ್ಕೆ ಆತನ ಪ್ರಾಣ ಹೋಯ್ತಾ. ಹೆಸರಲ್ಲಿ ಮಾತ್ರ ಲೈಫ್, ಆದರೆ ವಾಸ್ತವದಲ್ಲಿ ದೇರ್ ಇಸ್ ನೋ ಲೈಫ್. ಹೃದಯವಿರುವ ಪ್ರತಿಯೊಬ್ಬರು ಈ ಸ್ಟೋರಿನ ನೋಡ್ಲೇಬೇಕು. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ತೋರಿಸ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ವೆಂಕಟರಮಣನ್ ಎಂಬಾತ ಹಾರ್ಟ್ ಅಟ್ಯಾಕ್ ಇಂದ ನಡು ರಸ್ತೆಯಲ್ಲೇ ತೀರ್ಕೊಂಡ್ರಲ್ಲ, ಇದಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಕೇಸಲ್ಲಿ ಅಸಲಿ ವಿಲನ್ ಯಾರು ಅಂತ ನಾವು ತೋರಿಸ್ತಾ ಇದ್ದೀವಿ ನಿಮ್ಗೆ. ವೆಂಕಟರಮಣನ್ ಅನ್ಯಾಯದ ಸಾವಿಗೆ ಕಾರಣವಾಗಿದ್ಯಾರು? ವೈದ್ಯರಿಲ್ಲದ ಕಾರಣ ಮತ್ತೊಂದು ಸಮೀಪದ ರಿಲೈಫ್ ಆಸ್ಪತ್ರೆಗೆ ದೌಡಾಯಿಸಲಾಯಿತು. ಅಲ್ಲಿ ಇಸಿಜಿ ಮಾಡಿದಾಗ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿರೋದು ಪತ್ತೆ ಆಗಿತ್ತೆ. ಆದರೆ ಪ್ರಾಥಮಿಕ ಚಿಕಿತ್ಸೆ ನೀಡದ ರಿಲೈಫ್ ಆಸ್ಪತ್ರೆಯ ಸಿಬ್ಬಂದಿ ಹಂಗೆ ಕಳಿಸ್ತಾರೆ. ಐಸೋಡೆಲ್ 5 ಮಾತ್ರೆ ನೀಡದೆ ಜಯದೇವಗೆ ಹೋಗುವಂತೆ ಹೇಳ್ತಾರೆ. ಆಂಬ್ಯುಲೆನ್ಸ್ ಕೂಡ ಕೊಡದೆ ಬೇಗ ಇಲ್ಲಿಂದ ಹೋಗುವಂತೆ ಸೂಚನೆಯನ್ನು ನೀಡ್ತಾರೆ. ಜೀವ ಉಳಿಸಿಕೊಳ್ಳಲು ಬೈಕ್ನಲ್ಲಿ ಜಯದೇವದತ್ತ ತೆರಳಿದ್ದ ದಂಪತಿ ಮಾರ್ಗ ಮಧ್ಯೆ ಕದ್ರಿಹಳ್ಳಿ ಬ್ರಿಡ್ಜ್ ಸಮೀಪ ಮತ್ತೆ ತೀವ್ರವಾಗಿ ಎದೆನೋವು ಸಂಭವಿಸಿದೆ. ತೀವ್ರ ಅಸ್ವಸ್ಥಗೊಂಡು ನಿಯಂತ್ರಣ ತಪ್ಪಿ ಬಿದ್ದಿದ್ದಾರೆ ವೆಂಕಟರಮಣನ್ ಎಂಬಾತ. ಅಂಗಲಾಚಿದ್ರು ಸಹಾಯಕ್ಕೆ ಜನರು ಬರಲಿಲ್ಲ. ನರಳಿ ಆತ ಸಾವಿಗೀಡಾಗಿದ್ದಾನೆ. ಇಟ್ಟುಮಡು ಬಳಿಯ ಬಾಲಾಜಿನಗರದ ನಿವಾಸಿ ಈತ ವೆಂಕಟರಮಣನ್ ಎಂಬಾತ. ಬೆಳಗಿನ ಜಾವ 3:30 ಸುಮಾರಿಗೆ ಮನೆಯಲ್ಲೇ ಎದೆನೋವು ಕಾಣಿಸ್ಕೊಂಡಿತ್ತಂತೆ. ಈ ಸಂದರ್ಭದಲ್ಲಿ ತೀವ್ರ ಅಸ್ವಸ್ಥಗೊಂಡು ವಾಂತಿ ಮಾಡಿಕೊಂಡ್ರಂತೆ ವೆಂಕಟರಮಣ್ ಆ ಬಳಿಕ ಒಂದು ಆಸ್ಪತ್ರೆಗೆ ಹೋಗ್ತಾರೆ. ಖಾಸಗಿ ಆಸ್ಪತ್ರೆಗೆ ಭೇಟಿಯನ್ನು ನೀಡ್ತಾರೆ, ಉದ್ಭವ ಆಸ್ಪತ್ರೆಗೆ. ವೈದ್ಯರಿಲ್ಲದ ಕಾರಣ, ಆ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಯಾರು ಇಲ್ಲದ ಕಾರಣ ಇಸಿಜಿ ಮಾಡಿದಾಗ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿರೋದು ಪತ್ತೆ ಆಗುತ್ತೆ. ಆದ್ರೆ ಪ್ರಾಥಮಿಕ ಚಿಕಿತ್ಸೆ ನೀಡದಂತಹ ರಿಲೈಫ್ ಅನ್ನುವಂಥ ಆಸ್ಪತ್ರೆ ಹೋಗ್ತಾರಂತೆ. ಅಲ್ಲಿ ಇಸಿಜಿ ಮಾಡಿಸ್ತಾರೆ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಇರೋದು ಗೊತ್ತಾಗುತ್ತೆ. ಗೊತ್ತಾದ ಕೂಡಲೇ ಆ ಆಸ್ಪತ್ರೆ ಅವ್ರು ಏನ್ ಮಾಡಬೇಕಿತ್ತು? ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಬೇಕಿತ್ತು, ಟ್ಯಾಬ್ಲೆಟ್ ಕೊಡಬೇಕಿತ್ತು. ಬ್ಲಡ್ ಸರ್ಕ್ಯುಲೇಷನ್ ಲೈಟ್ ಆಗೋದಕ್ಕೆ, ಬ್ಲಡ್ ಥಿನ್ ಆಗೋದಕ್ಕೆ ಟ್ಯಾಬ್ಲೆಟ್ಗಳನ್ನು ಕೊಡ್ತಾರೆ. ಆ ಟ್ಯಾಬ್ಲೆಟ್ ಅನ್ನು ನಾಲ್ಗೆಡಿಯಲ್ಲಿ ಇಟ್ಕೊಂಡಿದ್ದಿದ್ರೆ ಹಿಂಗಾಗ್ತಿರ್ಲಿಲ್ಲ. ನೋಡಿ, ಈ ವಿಜುವಲ್ಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ನರಳಿ ಆ ಮನುಷ್ಯ ಸತ್ತ ಅಂತ. ಪಾಪ ಅವರು ಬೇಡ್ಕೊಳ್ತಾ ಇದ್ರು, ಯಾರಾದ್ರೂ ಸಹಾಯ ಮಾಡಿ ಅಂತ. ನೋಡಿ, ನಾವು ಹಾಸ್ಪಿಟಲ್ ತೋರಿಸ್ತಾ ಇದ್ದೀವಿ. ನೋಡಿ, ಇದೇ ಹಾಸ್ಪಿಟಲ್, ರಿಲೈಫ್ ಹಾಸ್ಪಿಟಲ್ ಅಂತೆ ಅದರ ಹೆಸರು. ರಿಲೈಫ್ ಇದ್ದ ಲೈಫನ್ನೇ ತೆಗೆದ ಆಸ್ಪತ್ರೆ ಕಣ್ರಿ ಇದು. ರಿಲೈಫ್ ಅಲ್ಲ ಇವರ ಹೆಸರು. ವೆಂಕಟರಮಣನ್ ಲೈಫ್ ಕಿತ್ಕೊಳ್ತು ರಿಲೈಫ್ ಆಸ್ಪತ್ರೆ. ಹಾರ್ಟ್ ಅಟ್ಯಾಕ್ ಮುನ್ಸೂಚನೆ ಸಿಕ್ಕಿ ಆಸ್ಪತ್ರೆಗೆ ಹೋಗಿದ್ದ ಆತ. ಎದೆನೋವು ಅಂದ್ರೂ ಕೂಡ ಬರೀ ಇಸಿಜಿ ಮಾತ್ರ ಮಾಡಿದೆ ಆಸ್ಪತ್ರೆಯ ವೈದ್ಯರು. ಅದಾದ ನಂತರ ಏನೇನು ಟ್ರೀಟ್ಮೆಂಟ್ಗಳನ್ನು ಕೊಡಬೇಕಿತ್ತು ನೋಡಿ, ಅದು ಯಾವ ಟ್ರೀಟ್ಮೆಂಟ್ ಅನ್ನು ನೀಡಲಿಲ್ಲ. ನಿಮ್ಮ ಅಶ್ವವೇಗದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ವೆಂಕಟರಮಣನ್ ಲೈಫ್ ಕಿತ್ಕೊಂಡಿದ್ದು ಯಾರು ಅಂತ ಕೇಳಿದ್ರೆ ಇವರೇ, ರಿಲೈಫ್ ಆಸ್ಪತ್ರೆಯ ಸಿಬ್ಬಂದಿಗಳು. ಹಾರ್ಟ್ಲೆಸ್ ಆಗಿ ವರ್ತಿಸಿದ್ರಿ ಇವರು. ಇಸಿಜಿ ಮಾಡಿಸಿದಾಗ ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೇನು ನೀಡಬೇಕಾಗಿತ್ತು ನೋಡಿ ಈ ಟ್ರೀಟ್ಮೆಂಟ್ಗಳನ್ನು, ಅದನ್ನು ನೀಡಲೇ ಇಲ್ಲ. ಹಾರ್ಟ್ ಅಟ್ಯಾಕ್ನಿಂದ ನಡು ರಸ್ತೆಯಲ್ಲಿ ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ವೆಂಕಟರಮಣನ್ ಸಾವು ಕೇಸಲ್ಲಿ ಅಸ್ಲಿ ವಿಲನ್ ಯಾರು ಗೊತ್ತಾ? ವೆಂಕಟರಮಣ್ ಅನ್ಯಾಯದ ಸಾವಿಗೆ ಕಾರಣವಾಗಿರೋದು ಯಾರು ಗೊತ್ತಾ? ರಸ್ತೆಯಲ್ಲಿ ಒದ್ದಾಡ್ತಿದ್ದ ಜನನ, ನೆರವಿಗೆ ಬಾರದ ಜನನ ಮತ್ಯಾರು? ರಸ್ತೆಯಲ್ಲಿ ವೆಂಕಟರಮಣನ್ ಹೆಣುವಾಗುವ ಮುನ್ನ ಆಗಿದ್ದೇನು? ಅಸಲಿ ಕಹಾನಿಯನ್ನ ಡಿಗ್ ಮಾಡಿದೆ ನಿಮ್ಮ ಅಶ್ವವೇಗ ನ್ಯೂಸ್. ನೀವು ಪ್ರತಿಯೊಬ್ಬರು ಕೂಡ ನೋಡಲೇಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಹೃದಯವಿದೆ.
ನಿಮಗೆ ಇನ್ ಕೇಸ್ ಆಫ್ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆದರೆ ಎಲ್ಲಿಗೆ ಬೇಕಾದರೂ ಹೋಗಿ, ಇದೊಂದು ಪ್ಲೇಸಿಗೆ ಮಾತ್ರ ಹೋಗಬೇಡಿ. ಯಾಕಂದರೆ ಅವ್ರು ನಿಮ್ಮ ಜೀವವನ್ನು ಉಳಿಸಲ್ಲ, ಬದಲಿಗೆ ನಡು ರಸ್ತೆಯಲ್ಲಿ ಬಿದ್ದು ಒದ್ದಾಡಿ ಸಾಯುವಂತೆ ಮಾಡ್ತಾರೆ. ನೋಡಿ, ಈ ಆಸ್ಪತ್ರೆಗೆ ಹೋದಾಗ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿರೋದು ಗೊತ್ತಾಗುತ್ತೆ, ಆದರೆ ಅವ್ರು ಟ್ರೀಟ್ಮೆಂಟ್ ಕೊಡಲ್ಲ, ಹಂಗೆ ಕಳಿಸ್ತಾರೆ. ಸೊ ವೆಂಕಟರಮಣನ್ ಸಾವಿಗೆ ಯಾರು ವಿಲನ್ ಅಂತ ನೀವು ಕೇಳಿದ್ರೆ ನಾವು ಹೇಳ್ತೀವಿ ನೋಡಿ, ಕತ್ತಿರಿಗುಪ್ಪೆಯಲ್ಲಿರುವಂತಹ ರೀಲೈಫ್ ಎಂಬ ಆಸ್ಪತ್ರೆಯೇ ಇದಕ್ಕೆ ನಿಜವಾದ ವಿಲನ್ನೇ ಅವರು. ಇತ್ತೀಚೆಗೆ ಒಂದು ಕಡೆಯಲ್ಲಿ ಹಾರ್ಟ್ ಸೊ 3:30 ಹೊತ್ತಿಗೆ ಹತ್ತಿರದ ಆಸ್ಪತ್ರೆಗೆ ಹೋಗ್ತಾರೆ. ಆದರೆ ಅಲ್ಲಿ ಯಾರು ವೈದ್ಯರೇ ಇರಲ್ಲ. ಅದಾದ ನಂತರ ಚೆಕಪ್ಪಿಗೋಸ್ಕರ ಇಲ್ಲಿಗೆ ಬರ್ತಾರಂತೆ, ಯಾನು ರೀಲೈಫ್ ಹಾಸ್ಪಿಟಲ್ ಅಂತ ಹೇಳಿ. ಇಲ್ಲಿ ಚೆಕ್ ಮಾಡಿದಾಗ, ECG ಮಾಡಿದಾಗ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರೋದು ಗೊತ್ತಾಗುತ್ತೆ. ಆದರೆ ಟ್ರೀಟ್ಮೆಂಟ್ ಮಾತ್ರ ಇವ್ರು ಕೊಡಲೇ ಇಲ್ಲ. ಸೀದಾ ಜಯದೇವಕ್ಕೆ ಹೋಗಿ ಅಂತ ಹೇಳಿದ್ರಂತೆ. ಒಂದು ಕಾಮನ್ ಸೆನ್ಸ್ ಇದೆ ಯಾವುದೇ ವೈದ್ಯನಿಗಾದರೂ ಕೂಡ. ಒಂದಿಷ್ಟು ಟ್ಯಾಬ್ಲೆಟ್ಗಳನ್ನು ಕೊಡಬೇಕಾಗುತ್ತೆ. ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ಅಂದ್ರೆ ಕೂಡಲೇ ಬೇರೆ ಎಲ್ಲಿಗೆ ಕಳಿಸೋದಿದ್ರು ಕೂಡ ಒಂದು ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ಬೇಕಾಗತ್ತೆ. ಆದರೆ ಅವರು ಈ ಟ್ಯಾಬ್ಲೆಟನ್ನು ಕೊಡಲೇ ಇಲ್ಲ. ಐಸೋಡೆಲ್ ಅನ್ನುವಂಥ ಮಾತ್ರೆಯನ್ನು ಕೊಟ್ಟಿದ್ದಿದ್ರೆ ಆ ಮನುಷ್ಯ ಇವತ್ತಿಗೆ ಬದುಕಿ ಉಳಿತಾ ಇದ್ದ. ಆದರೆ ಐಸೋಡೆಲ್ ಅನ್ನೋ ಮಾತ್ರೆನೂ ಕೊಡಲಿಲ್ಲ, ಅಥವಾ ಬ್ಲಡ್ ಥಿನ್ನರು ಕೊಡಲಿಲ್ಲ, ಅಥವಾ ಇಂಜೆಕ್ಷನ್ಗಳನ್ನು ಕೊಡಲಿಲ್ಲ. ನೇರವಾಗಿ ಜಯದೇವಕ್ಕೆ ಹೋಗಿ ಕೂಡಲೇ ಹೋಗಿ ಅಂತ ಹೇಳಿದ್ರಂತೆ. ಪಾಪ ಆ ಸಂದರ್ಭದಲ್ಲಿ ಆಟೋ ಗೀಟೋ ಸಿಗ್ಲೂ ಇಲ್ಲ. ಆ ಮನುಷ್ಯನೇ ಬೈಕ್ ತಗೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಘಟನೆ ಇದು. ಹಾರ್ಟ್ ಇರೋರೆಲ್ಲರೂ ಕೂಡ ನೀವು ನೋಡಲೇಬೇಕಾಗುತ್ತೆ. ಈ ವೆಂಕಟರಮಣನ್ ಎನ್ನುವಂಥ ಸತ್ತರಲ್ಲ. ಇದರಲ್ಲಿ ವಿಲನ್ ಯಾರು ಅಂತ ಕೇಳಿದ್ರೆ ಈ ಆಸ್ಪತ್ರೆ. ನಿಮ್ಮ ಅಶ್ವವೇಗ ವಾಹಿನಿ ನಾವು ತನಿಖೆಯನ್ನ ಮಾಡಿ ಸತ್ಯಾನ್ವೇಷಣೆಯನ್ನ ನಿಮ್ಮೆದುರಿಗೆ ತೆರೆದಿಡ್ತಾ ಇದ್ದೀವಿ. ಸತ್ಯ ಯಾವುದು ಅಂತ ಕೇಳಿದ್ರೆ, ಯಾರು ಮನುಷ್ಯನನ್ನ ಕಾಪಾಡಬೇಕಾಗಿತ್ತು, ಆತನ ಜೀವವನ್ನು ಉಳಿಸಬೇಕಾಗಿತ್ತು, ಅವನಿಗೆ ಒಂದು ಲೈಫ್ ಕೊಡಬೇಕಾಗಿತ್ತು, ಅದೇ ಆಸ್ಪತ್ರೆ ಆ ಮನುಷ್ಯನಿಗೆ ಯಾವುದೇ ಟ್ರೀಟ್ಮೆಂಟ್ಗಳನ್ನು ಕೂಡ ನೀಡದೆ ಹಂಗೆ ಕಳಿಸಿದೆ. ಐಸೋಡಿನ್ ಟ್ಯಾಬ್ಲೆಟ್ ಕೊಡಲಿಲ್ಲ, ಬ್ಲಡ್ ಥಿನ್ನರ್ ಕೊಡಲಿಲ್ಲ, ಖಾಲಿ ECG ಮಾಡಿ ನಿಮಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ, ಆದಷ್ಟು ಬೇಗ ಜಯದೇವಕ್ಕೆ ಹೋಗಿ ಅಂತ ಹೇಳಿದ್ರಂತೆ. ಹಂಗಾರೆ ಈ ಆಸ್ಪತ್ರೆ ಇರೋದು ಯಾಕೆ ಅಂತ ಆ ಪ್ರಶ್ನೆ ಇಲ್ಲಿ. ರೀಲೈಫ್ ಅನ್ನುವಂಥ ಆಸ್ಪತ್ರೆ ಮತ್ತು ಅಲ್ಲಿನ ಸಿಬ್ಬಂದಿಗಳಿಗೆ ನಾಚಿಕೆ ಆಗಬೇಕು. ನಾಚಿಕೆಗೇಡಿನ ವಿಚಾರ ಇದು. ನಾವು ಹೇಳ್ತಾ ಇದ್ದೀವಿ ನೋಡಿ, ವೆಂಕಟರಮಣನ್ ಸಾವಿಗೆ ಅಸಲಿ ವಿಲನ್ ಯಾರು ಗೊತ್ತಾ? ಇಲ್ಲಿ ಕತ್ತರಿಗುಪ್ಪೆಯ ರೀಲೈಫ್ ಎಂಬ ಆಸ್ಪತ್ರೆಯೇ ನಿಜವಾದ ವಿಲನ್. ವೆಂಕಟರಮಣನ್ ಸಾವಿಗೆ ಕಾರಣವಾಯಿತು ರೀಲೈಫ್ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ಈ ಸಾವು ಆಗಿದೆ. ಹಾರ್ಟ್ ಅಟ್ಯಾಕ್ ಮುನ್ಸೂಚನೆ ಸಿಕ್ಕಿ ಆಸ್ಪತ್ರೆಗೆ ಹೋಗಿದ್ದ. ಎದೆನೋ ಬಂದರೂ ಕೂಡ ಬರೀ ECG ಮಾತ್ರ ಮಾಡಿ ಆಸ್ಪತ್ರೆಗೆ ವೈದ್ಯರು ಹಂಗೆ ಕಳಿಸುತ್ತಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡದೆ ಜಯದೇವ್ಗೆ ಹೋಗಲು ಸೂಚನೆ ನೀಡಿದ್ದಾರೆ. ಹಾರ್ಟ್ ಅಟ್ಯಾಕ್ ತಡೆಗೆ ಒಂದೇ ಒಂದು ಐಸೋಡೆಲ್ ಮಾತ್ರೆ ಕೊಡಲಿಲ್ಲ. ಜಯದೇವ ಆಸ್ಪತ್ರೆಗೆ ಹೋಗಲು ಕನಿಷ್ಠ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಬೈಕ್ ಮೇಲೆ ಬಂದಿದ್ದೇನೆ, ತೀವ್ರ ಎದೆ ನೋವಿಗೆ ಇದೆ ಅಂತ ಹೇಳಿದ್ರು ಕೂಡ ಕೇಳಲಿಲ್ಲ.
ಕೊನೆಗೆ ಬೇರೆ ದಾರಿ ಇಲ್ಲದೆ ಎದೆನೋವಲ್ಲೇ ಬೈಕ್ ಚಾಲನೆಯನ್ನು ಮಾಡಿದ್ದಾನೆ. ಯಾಕೆ ಗೊತ್ತಾ? ಈತನನ್ನು ನೋಡುವಾಗ ಶ್ರೀಮಂತನಂತೆ ಕಾಣಿಸ್ತಾ ಇಲ್ಲ. ಇವ್ರನ್ನೆಲ್ಲ ಇಟ್ಕೊಂಡ್ರೆ ಹೆಚ್ಚು ಲಾಭ ಆಗಲ್ಲ ಅಂತ ಹೇಳಿ ಕನಿಕರ ಇಲ್ಲದೆ ಆತನನ್ನ ಕನಿಷ್ಠ ಅಟ್ಲೀಸ್ಟ್ ಒಂದು ಆಂಬ್ಯುಲೆನ್ಸ್ ಅವರು ಅರೇಂಜ್ ಮಾಡಬೇಕಾಗಿತ್ತು. ಆಂಬ್ಯುಲೆನ್ಸ್ ನೀಡದೆ ಹಂಗೆ ಕಳಿಸಿದ್ದಾರೆ. ವೆಂಕಟರಮಣನ್ ಸಾವು ಪ್ರಕರಣದಲ್ಲಿ ಅಸ್ಲಿ ವಿಲಾನ್ ರಿಲೈಫ್ ಎನ್ನುವಂತ ಆಸ್ಪತ್ರೆ, ಕತ್ತರಿಗುಪ್ಪಿಯ ರಿಲೈಫ್ ಎನ್ನುವಂತ ಆಸ್ಪತ್ರೆ. ಇವರು ಶ್ರೀಮಂತರಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡೋದು ಅನ್ಸುತ್ತೆ, ಬಡವರಿಗೆಲ್ಲ ಟ್ರೀಟ್ಮೆಂಟ್ ಕೊಡಲ್ಲ ಅನ್ಸುತ್ತೆ. ಏನೇನು ಕೂಡ ನೀಡದೆ ಹಂಗೆ ಕಳಿಸಿದ್ದಾರೆ. ಬಹುಶಃ ರಾತ್ರಿ 3:30 ಸಂದರ್ಭ ಆದ ಕಾರಣದಿಂದಾಗಿ ಯಾರು ಅಲ್ಲಿ ಗಾಡಿನ ಕೂಡ ನಿಲ್ಲಿಸಲಿಲ್ಲ. ಇತ್ತೀಚೆಗೆ ಈ ಮಾನವೀಯತೆ ಅನ್ನೋದು ಸತ್ತು ಹೋಗ್ತಾ ಇದೆ. ಅದ್ರ ಜೊತೆಯಲ್ಲೇ ಆಗ್ತಾ ಇರುವಂತ ಕೆಲವು ಪ್ರಕರಣಗಳು ಇದೇ ರೀತಿ ಆಕ್ಟಿಂಗ್ ಮಾಡಿ ಕೆಲವರು ದರೋಡೆ ಮಾಡಿದ್ದಾರೆ, ಇದೇ ರೀತಿ ಆಕ್ಟಿಂಗ್ ಮಾಡಿ ಕೆಲವರನ್ನ ಅಪಹರಣ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಹೆದರ್ಕೊಂಡೋ ಏನೋ ಅಲ್ಲಿ ಯಾವ ವಾಹನಗಳು ಕೂಡ ನಿಲ್ಲಿಸಲಿಲ್ಲ. ನೋಡಿ, ಅವನ ಪತ್ನಿ ಅಂಗಲಾಚೆ ಬೇಡ್ಕೊಳ್ತಾ ಇದ್ದಾಳೆ, ಯಾರಾದರೂ ಹೆಲ್ಪ್ ಮಾಡಿ, ಯಾರಾದರೂ ಹೆಲ್ಪ್ ಮಾಡಿ. ಇಲ್ಲ, ಈ ಸಮಾಜ ಬದಲಾಗ್ಬಿಟ್ಟಿದೆ. ಯಾರಿಗೂ ಹೆಲ್ಪ್ ಮಾಡುವ ಮನೋಭಾವನೆಯೂ ಇಲ್ಲಿ ಯಾರಿಗೂ ಉಳಿದಿಲ್ಲ. ಸ್ವಾರ್ಥ ಒಂದು ಬಿಟ್ಟರೆ ಮತ್ಯಾವ ವಿಧದಲ್ಲಿಯೂ ಕೂಡ ಜನರು ಜೀವಿಸ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಆ ಆಸ್ಪತ್ರೆ ನೋಡಿ, ನಾವು ತೋರಿಸ್ತಾ ಇದ್ದೀವಲ್ಲ, ಕನಿಷ್ಠ ಪಕ್ಷ ಒಂದು ಆಂಬ್ಯುಲೆನ್ಸ್ ಆದ್ರೂ ಅರೇಂಜ್ ಮಾಡಿದ್ರೇನ್ರಿ? ಅದು ಇಲ್ಲ, ಆಂಬ್ಯುಲೆನ್ಸು ಇಲ್ಲ, ಏನೂ ಇಲ್ಲ, ಹಂಗೆ ಹೋಗುವಂತ ಕಳಿಸ್ಬಿಟ್ಟಿದೆ. ಪಾಪ ಆ ಮನುಷ್ಯ ಒದ್ದಾಡಿ ನರಳಿ ಅವನು ಜೀವ ಬಿಡಬೇಕಾಯ್ತು. ECG ಮಾತ್ರ ನೀಡಿದಾರಂತೆ. ಅಟ್ಲೀಸ್ಟ್ ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನಾದ್ರೂ ನೀಡಬೇಕಾಗಿತ್ತು, CPR ಆದ್ರೂ ಮಾಡಬೇಕಾಗಿತ್ತು. ಅದನ್ನು ಮಾಡದೆ, ಐಸೋಡಿನ್ ಟ್ಯಾಬ್ಲೆಟ್ ಕೊಡದೆ ಹಂಗೆ ಕಳಿಸ್ಬಿಟ್ಟಿದ್ದಾರೆ. ಇದರ ಪರಿಣಾಮವಾಗಿ ಆ ಮನುಷ್ಯ ಸತ್ತಿದ್ದಾನೆ. ನೋಡಿ, ನಿಮ್ಮ ಅಶ್ವವೇಗದಲ್ಲಿ ಈ ಸ್ಟೋರಿಯನ್ನ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ, ಸತ್ಯಾನ್ವೇಷಣೆಯನ್ನ ನಾವು ಮಾಡ್ತಾ ಇದ್ದೀವಿ. ಆ ಸತ್ಯಾನ್ವೇಷಣೆಯನ್ನ ನಿಮ್ಮೆದುರಿಗೆ ತೆರೆದಿಡ್ತಾ ಇದ್ದೀವಿ. 3:30 ಸುಮಾರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಗೆ ಹೋದ್ರೆ ಫಸ್ಟ್ ಹೋದಂತ ಆಸ್ಪತ್ರೆಯಲ್ಲಿ ಯಾರು ಇರಲಿಲ್ವಂತೆ. ಆಸ್ಪತ್ರೆಗೂ ನಾಚಿಕೆ ಆಗಬೇಕು. ಆಮೇಲೆ ಇಲ್ಲಿ ಬರ್ತಾರೆ, ರಿಲೈಫ್ ಅನ್ನುವಂತ ಆಸ್ಪತ್ರೆಗೆ ಬರ್ತಾರೆ, ಅಲ್ಲಿ ECG ಮಾಡ್ತಾರೆ. ECG ಮಾಡಿದಾಗ ಗೊತ್ತಾಗುತ್ತೆ ಈ ಮನುಷ್ಯನಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ. ಆದ್ರೆ ನೋಡೋಕೆ ದುಡ್ಡಿರೋರ್ ತರ ಕಾಣಿಸ್ತಾ ಇಲ್ವಲ್ಲ. ನಾವು ಟ್ರೀಟ್ಮೆಂಟ್ ಕೊಟ್ರೆ ದುಡ್ಡು ಭರ್ತಿ ಮಾಡೋಕ್ಕಾಗುತ್ತೋ, ಬಿಲ್ ಪೇ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನುವಂಥ ಅನುಮಾನದಲ್ಲಿ ಆ ಮನುಷ್ಯನನ್ನ ಜಯದೇವ ಕಳಿಸ್ತಾರೆ. ಆಸ್ಪತ್ರೆ ಹೆಸರಲ್ಲಿ ಮಾತ್ರ ರಿಲೈಫ್ ಇದೆ, ಆದ್ರೆ ರಿಲೈಫ್ ಕೊಡಲ್ಲ ಇವರು. ವೆಂಕಟರಮಣನ್ ಸಾವಿಗೆ ಹೊಣೆ ನೀವೇ ಅಲ್ವಾ? ಉತ್ತರ ಕೊಡಿ. ರಿಲೈಫ್ ಎಂಬ ಹೆಸರು ಇಟ್ಕೊಂಡು ಲೈಫ್ ಕಿತ್ಕೊಂಡ್ರಿ, ಇದು ಸರಿನಾ ಅನ್ನುವ ಪ್ರಶ್ನೆಯನ್ನು ನಾವು ನಿಮ್ಗೆ ಮಾಡ್ತಾ ಇದ್ದೀವಿ. ರಿಲೈಫ್ ಆಸ್ಪತ್ರೆಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಆದ್ರೂ ಈವರೆಗೆ ಯಾವುದೇ ಕ್ರಮ ಇಲ್ಲ. ಯಾಕೆ? DHO ಅವರೇ, ಅಮಾಯಕ ಜೀವಗಳ ಬಗ್ಗೆ ಕಾಳಜಿ ಇಲ್ವೇನ್ರಿ ನಿಮ್ಗೆ? ಅಮಾಯಕ ಜೀವಕ್ಕೊಂದು ಆಸ್ಪತ್ರೆ ವಿರುದ್ಧ ಕ್ರಮಕ್ಕೆ ತಡ. ಉತ್ತರ ಕೊಡಿ. ವಿ ವಾಂಟ್ ಆನ್ಸರ್. ಆಸ್ಪತ್ರೆ ಹೆಸರಲ್ಲಿ ರಿಲೈಫ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾರೆ ಸ್ವಾಮಿ ಅವರು. ಯಾರ ಜೀವದ ಮೇಲೂ ಕೂಡ ಆಸೆ ಇಲ್ಲ, ಅದನ್ನು ಉಳಿಸಬೇಕು ಅನ್ನೋದಿಲ್ಲ. ವೈದ್ಯೋ ನಾರಾಯಣೋ ಹರಿ ಅಂತ ಕರೀತಾರೆ. ವೈದ್ಯರೇ ದೇವರಿದ್ದಂತೆ ಅಂತ ಹೇಳಿ, ನಾರಾಯಣ ಇದ್ದಂತೆ, ಹರಿ ಇದ್ದಂತೆ ಅಂತ. ಆದರೆ ಇಲ್ಲಿ ವೈದ್ಯರಿಗೆ ಹೃದಯವೇ ಇಲ್ಲ ಅನ್ಸುತ್ತೆ. ಏನೂ ಕೂಡ ಟ್ರೀಟ್ಮೆಂಟ್ ಕೊಡದೆ, ಕನಿಷ್ಠ ಪಕ್ಷ ಆಂಬ್ಯುಲೆನ್ಸ್ ಕೂಡ ಅರೇಂಜ್ ಮಾಡದೆ, ಕನಿಷ್ಠ ಪಕ್ಷ ಟ್ಯಾಬ್ಲೆಟ್ ಕೂಡ ನೀಡದೆ ಹಂಗೆ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. 2020 ಜನವರಿ, ವೆಂಕಟರಮಣನ್ಗೆ 5 ವರ್ಷದ ಮಗ, 1.5 ವರ್ಷದ ಮಗಳಿದ್ದಾಳೆ. ಮುದ್ದಾದ 2 ಮಕ್ಕಳಿದ್ದಾರೆ. ಮಕ್ಕಳನ್ನ ಅಗಲಿದ್ದಾರೆ ವೆಂಕಟರಮಣನ್. 5 ಸೋದರರು, ವಿವಿಧ ಹಂತಗಳಲ್ಲಿ ಸಾವು. 6ನೇಯವನಾಗಿದ್ದಂಥ ವೆಂಕಟರಮಣನ್ ಇದೀಗ ಸಾವಿಗೀಡಾಗಿದ್ದಾರೆ. ವೆಂಕಟರಮಣನ್ ಸಾವಿನಿಂದ ಅವರ ತಾಯಿಗೂ ಕೂಡ ಹೃದಯಾಘಾತ ಆಗಿದೆಯಂತೆ. ಸ್ಯಾಡ್ ಫಾರ್ ದ್ಯಾಟ್. ಗ್ಯಾರೇಜ್ ಒಂದರಲ್ಲಿ ಮೆಕ್ಯಾನಿಕ್ ಆಗಿದ್ದರು ಈ ವೆಂಕಟರಮಣನ್ ಎಂಬಂತಹ ವ್ಯಕ್ತಿ. 2020 ಜನವರಿ 17ರಂದು ಮದುವೆ ಆಗಿದ್ರಂತೆ. ಜನವರಿ 27ರಂದು
ಮುದ್ದಾದ 2 ಮಕ್ಕಳಿವೆ. ಪಾಪ 1.5 ವರ್ಷದ ಮಗು ಇದೆ, 5 ವರ್ಷದ ಮಗನಿದ್ದಾನೆ. ಇವರೆಲ್ಲರನ್ನ ಕೂಡ ಬಿಟ್ಟು ಈಗ ತೆರಳಿದ್ದಾನೆ. ತನ್ನ ಮಗ ಹೋದ್ನಲ್ಲ, ನನ್ನನ್ನು ಬಿಟ್ಟು ನನ್ನ ಮಗ ಹೋದ್ನಲ್ಲ ಅಂತ ಹೇಳಿ ಆ ತಾಯಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ. ಆದರೆ ಆಶ್ಚರ್ಯ ಏನು ಅಂತ ಕೇಳಿದರೆ, 6 ಜನ ಮಕ್ಕಳಲ್ಲಿ 5 ಜನರು ಬೇರೆ ಬೇರೆ ರೀತಿಯಲ್ಲಿ ಸಾವಿಗೀಡಾಗಿದ್ರಂತೆ. ಕೊನೆಯವರಾಗಿದ್ದರಂತೆ ವೆಂಕಟರಮಣ. ಅವರು ಕೂಡ ಇದೀಗ ಸಾವಿಗೀಡಾಗಿರುವಂಥದ್ದು ಬಹಳ ಆಶ್ಚರ್ಯ ತರಿಸ್ತಾ ಇದೆ. ಈ ಪ್ರಕರಣದಲ್ಲಿ ಏನು ಅರ್ಥ ಆಯಿತು ಅಂತ ಹೇಳಬೇಕಾದ್ರೆ, ಇನ್ನು ಮುಂದೆ ನೀವು ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋಗಬೇಕಿದ್ರೆ ಒಳ್ಳೆಯ ಬಟ್ಟೆಗಳನ್ನು, ಸೂಟು ಬೂಟುಗಳನ್ನು ಹಾಕೊಂಡು ಹೋಗಬೇಕು. ಇಲ್ಲದೇ ಇದ್ರೆ ಹಿಂಗೆ ಒಂದು ಕನಿಷ್ಠ ಪಕ್ಷ ಟ್ಯಾಬ್ಲೆಟ್ ಕೊಡದೆ ಹಾಗೆ ಕಳಿಸ್ತಾರೆ. ರಿಲೈಫ್ ಆಸ್ಪತ್ರೆ ಅವರು ಪ್ರಾಥಮಿಕ ಚಿಕಿತ್ಸೆ ಕೊಡೋಕ್ಕೂ ಗೊತ್ತಿಲ್ಲ ನಿಮಗೆ, CPR ಮಾಡೋಕ್ಕೂ ಗೊತ್ತಿಲ್ಲ, ಅಥವಾ ಕನಿಷ್ಠ ಪಕ್ಷ ಐಸೋಡೆಲ್ ಅನ್ನುವಂಥ ಮಾತ್ರೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವೆಲ್ಲ ವೈದ್ಯರೇನ್ರಿ? ನೀವು ನಾಚಿಕೆ ಆಗಬೇಕು ನಿಮಗೆ. ರಿಲೈಫ್ ಅಂತ ಹೆಸರು ಬೇರೆ ಇಟ್ಕೊಂಡಿದ್ದಾರೆ. ಮೇಕ್ ಮನಿ ಹಾಸ್ಪಿಟಲ್ ಅಂತ ಇಡಿ ಹೆಸರನ್ನ, ಮೇಕಿಂಗ್ ಮನಿ ಅಂತ ಇಟ್ಬಿಡಿ. 6ನೇ ಅವನಾಗಿದ್ರಂತೆ ಇವರು. ಇವರ ಮೊದಲಿನ 5 ಜನರು ಕೂಡ ಇದೇ ರೀತಿ ಯಾವ್ಯಾವ ಕಾರಣಗಳಿಂದಾಗಿ ತೀರು ಹೋದ್ರು. ಈ ಮನುಷ್ಯನು ಇದಕ್ಕೆ ಸಾವಿಗೀಡಾಗಿರುವಂಥದ್ದು ನಾವು ನೋಡಿ ಕೆಳಗಡೆ ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ, ಯಾವ ರೀತಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿ. ಅವರ ಹೆಂಡತಿ ಅನ್ಸುತ್ತೆ ತನ್ನ ಗಂಡನನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅಂಗಲಾಚಿ ಬೀಳ್ತಾ ಇದ್ದಾರೆ, ಯಾರಾದರೂ ಕಾಪಾಡಿ, ಯಾರಾದರೂ ನಿಲ್ಲಿಸಿ ಅಂತ. ಈ ಸಮಾಜ ಬಿಡಿ, ಯಾರೊಬ್ಬರು ನಿಲ್ಲಿಸಲಿಲ್ಲ. ಅದು ಕೂಡ ಬೇಸರದ ಸಂಗತಿನೇ, ಯಾರೊಬ್ಬರು ನಿಲ್ಲಿಸಲಿಲ್ಲ. ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾರೆ, ಪ್ಲೀಸ್ ಪ್ಲೀಸ್ ಯಾರಾದರೂ ಹೆಲ್ಪ್ ಮಾಡಿ ಸರ್ ಅಂತ ಹೇಳಿ. ಇನ್ನು ಈ ಸ್ಟೋರಿಯನ್ನ ಪಿನ್ ಟು ಪಿನ್ ಆಗಿ ಅಶ್ವಬೇಗ ನಿಮ್ಮ ಎದುರಿಗೆ ಬಿಚ್ಚಿಡ್ತಾ ಇದೆ. ಏನಾಯ್ತು ಅಂತ ನೋಡೋದಾದ್ರೆ 3:30 ಹೊತ್ತಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ, ವಾಮಿಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಹತ್ತಿರದ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಆ ಆಸ್ಪತ್ರೆ ಇನ್ನೊಂದು ಆಹ್ವಾನ. ಅಲ್ಲಿ ಯಾರು ಆಸ್ಪತ್ರೆಯಲ್ಲಿ ವೈದ್ಯರೇ ಇರಲಿಲ್ಲ. ಸೊ ಹಾಗಾಗಿ ಈ ರಿಲೈಫ್ ಅನ್ನುವಂಥ ಆಸ್ಪತ್ರೆಗೆ ಹೋದ್ರು. ಈ ಆಸ್ಪತ್ರೆಯಲ್ಲಿ ECG ಮಾಡಿ ನೋಡುವಾಗ ಗೊತ್ತಾಗುತ್ತೆ, ಓ ಈ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. 3:30 ಸುಮಾರಿಗೆ ಮನೆಯಲ್ಲಿಯೇ ಎದೆನೋವು ಕಾಣಿಸ್ಕೊಳ್ತು. ತೀವ್ರ ಅಸ್ವಸ್ಥಗೊಂಡು ವಾಂತಿ ಮಾಡ್ಕೊಂಡಿದ್ರಂತೆ ಈ ವೆಂಕಟರಮಣನ್ ಎಂಬಾತ. ತಕ್ಷಣ ಬೈಕಲ್ಲಿ ಕತ್ರಿಗುಪ್ಪಿಯ ಖಾಸಗಿ ಉದ್ಭವ್ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಏನಾಗದೆ ರಿಲೈಫ್ ಅನ್ನುವಂಥ ಆಸ್ಪತ್ರೆಯವರ ನಿರ್ಲಕ್ಷ್ಯದಿಂದಲೇ ಈ ಮನುಷ್ಯ ಇದೀಗ ಸಾವಿಗೀಡಾಗಿರುವಂಥದ್ದು.